ಹುಬ್ಬಳ್ಳಿಗೂ ಕೂಡ ತಟ್ಟಿದೆ ಏರ್ ಇಂಡಿಯಾ ವಿಮಾನದ ಹಾರಾಟದ ವ್ಯತ್ಯಯ. ಹುಬ್ಬಳ್ಳಿಯಲ್ಲಿ ಸುಮಾರು 6 ಇಂಡಿಗೋ ವಿಮಾನಗಳು ಹಾರಾಟವನ್ನು ಮಾಡ್ತಾ ಇದ್ವು. ಆದರೆ ಈಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಖಾಲಿ ಆಗಿದೆ. ಕಳೆದ 3 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ನಿತ್ಯ ಹುಬ್ಬಳ್ಳಿಯಿಂದ ಬೇರೆಡೆಗೆ 6 ವಿಮಾನಗಳು ಹಾರಾಟ ಮಾಡ್ತಾ ಇದ್ವು. ಆದರೆ ಈಗ ಬಿಕೋ ಅಂತಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ. ತುಂಬಿ ತುಳುಕ್ತಾ ಇದ್ದ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಲಿ ಆಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ಇಂಡಿಗೋ ವಿಮಾನ ಬಾರದ ಹಿನ್ನೆಲೆಯಲ್ಲಿ ಯಾರು ಕೂಡ ಈಗ ವಿಮಾನ ನಿಲ್ದಾಣದ ಕಡೆಗೆ ಸುಳಿತಾನೇ ಇಲ್ಲ. ಖಾಲಿ ಆಗಿದೆ. ಬಿಕೋ ಅಂತಿದೆ. ಇಂಡಿಗೋ ವಿಮಾನಗಳ ಪೈಲಟ್ಗಳ ಕೊರತೆ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಯನ್ನು ವಿಮಾನ ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಹುಬ್ಬಳ್ಳಿಯೂ ಕೂಡ ಹುಬ್ಬಳ್ಳಿಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಪ್ರತಿನಿತ್ಯ ಏನು ಸಾಕಷ್ಟು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಂಥ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಕಳೆದ 2-3 ದಿನಗಳಿಂದ ಬಿಕೋ ಅಂತ ಇದೆ. ಯಾಕಂದರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಇಂಡಿಗೋ ವಿಮಾನಗಳ ಕೆಲವೊಂದಿಷ್ಟು ಅಂದರೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕಾಗಿದ್ದಂಥ ವಿಮಾನಗಳ ಹಾರಾಟ ರದ್ದಾಗಿರ್ತಕ್ಕಂಥದ್ದು. ಒಂದು ಕಡೆ ತಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕ ಯಾವ ರೀತಿ ವಿಮಾನಗಳು ಹಾರಾಡಬೇಕಾಗಿತ್ತು, ಇಲ್ಲಿಂದ ಯಾವ್ಯಾವ ಏನು ನಗರಗಳಿಗೆ ಹೋಗಬೇಕಾಗಿತ್ತು, ಯಾವ್ಯಾವ ರಾಜ್ಯಗಳಿಗೆ ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಬಿತ್ತರಿಸಲಾಗ್ತಾ ಇದೆ. ಡಿಜಿಟಲ್ ಒಂದು LED ಪರದೆ ಮೂಲಕ ಮುಂಬೈ, ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಸೇರಿದಂತೆ ಬಹುತೇಕ ಪ್ರತಿದಿನವೂ ಏನು 6 ಇಂಡಿಗೋ ಫ್ಲೈಟ್ಗಳು ಇಲ್ಲಿಂದ ಹಾರಾಟ ನಡೆಸ್ತಾ ಇದ್ವು. ಆದರೆ ಇದರಲ್ಲಿ ಇಲ್ಲಿಂದ ಹುಬ್ಬಳ್ಳಿಯಿಂದ ದೆಹಲಿಗೆ ಹೋಗಬೇಕಾಗಿರುವಂಥ ವಿಮಾನವನ್ನು ಈಗಾಗಲೇ ರದ್ದುಗೊಳಿಸಿರ್ತಕ್ಕಂಥದ್ದು. ಇನ್ನು ಉಳಿದಂಥ ಏನು ವಿಮಾನಗಳ ಹಾರಾಟ ಸಾಕಷ್ಟು ಸಮಯದ ಒಂದು ತಡವಾಗಿ ಇಲ್ಲಿ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇಲ್ಲಿಂದ ಟೇಕ್ ಆಫ್ ಆಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ತಡವಾಗಿ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಪ್ರಯಾಣಿಕರಿಗೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ನಗರಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಬಲಭಾಗದಲ್ಲಿ ಕೂಡ ತಮಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನವೂ ಕೂಡ 6 ಫ್ಲೈಟ್ಗಳು ಇಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಹಾರಾಟ ನಡೆಸ್ತಾ ಇತ್ತು. ಆದರೆ ಕಳೆದ 2-3 ದಿನಗಳಿಂದ ಈ ಒಂದು ಸಮಸ್ಯೆಯನ್ನು ಈ ಸಂಸ್ಥೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪ್ರಯಾಣಿಕರಿಗೂ ಕೂಡ ಏನು ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಏನು ಅಥಾರಿಟಿ ಏನಿದೆ, ಈ ಆಡಳಿತ ಮಂಡಳಿಯು ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗಳನ್ನು ಮನಗಂಡು ಅವರಿಗೆ ಏನು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯು ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಒಳಗಡೆನೂ ಕೂಡ ಸಾಕಷ್ಟು ಪ್ರಯಾಣಿಕರು ವಿಮಾನ ಹಾರಾಟ ತಡವಾಗಿ ಇಲ್ಲಿ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಂದ ಏನು ತೆರಳುವಂಥ ವಿಮಾನಗಳ ಹಾರಾಟ ಕೂಡ ಏನು ತಡವಾಗಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಈ ಒಂದು ಸಮಸ್ಯೆಯಲ್ಲಿ ಉಲ್ಬಣ ಆಗ್ತಾ ಇದೆ. ಇನ್ನೇನು 12 ದಿನಗಳಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಯುವಂಥ ಲಕ್ಷಣಗಳು ಭರವಸೆ ನಮಗಿದೆ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ವಿಮಾನ ನಿಲ್ದಾಣದ ಪ್ರಾಧಿಕಾರದ ನಿರ್ದೇಶಕರು ಕೂಡ ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಗೂ ಕೂಡ ತಟ್ಟಿದೆ ಏರ್ ಇಂಡಿಯಾ ವಿಮಾನದ ಹಾರಾಟದ ವ್ಯತ್ಯಯ. ಹುಬ್ಬಳ್ಳಿಯಲ್ಲಿ ಸುಮಾರು 6 ಇಂಡಿಗೋ ವಿಮಾನಗಳು ಹಾರಾಟವನ್ನು ಮಾಡ್ತಾ ಇದ್ವು. ಆದರೆ ಈಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಖಾಲಿ ಆಗಿದೆ. ಕಳೆದ 3 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ನಿತ್ಯ ಹುಬ್ಬಳ್ಳಿಯಿಂದ ಬೇರೆಡೆಗೆ 6 ವಿಮಾನಗಳು ಹಾರಾಟ ಮಾಡ್ತಾ ಇದ್ವು. ಆದರೆ ಈಗ ಬಿಕೋ ಅಂತಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ. ತುಂಬಿ ತುಳುಕ್ತಾ ಇದ್ದ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಲಿ ಆಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ಇಂಡಿಗೋ ವಿಮಾನ ಬಾರದ ಹಿನ್ನೆಲೆಯಲ್ಲಿ ಯಾರು ಕೂಡ ಈಗ ವಿಮಾನ ನಿಲ್ದಾಣದ ಕಡೆಗೆ ಸುಳಿತಾನೇ ಇಲ್ಲ. ಖಾಲಿ ಆಗಿದೆ. ಬಿಕೋ ಅಂತಿದೆ. ಇಂಡಿಗೋ ವಿಮಾನಗಳ ಪೈಲಟ್ಗಳ ಕೊರತೆ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಯನ್ನು ವಿಮಾನ ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ. ಇದಕ್ಕೆ
ಹುಬ್ಬಳ್ಳಿಯು ಕೂಡ ವಾಣಿಜ್ಯಿಕರು ಹುಬ್ಬಳ್ಳಿಯು ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಪ್ರತಿನಿತ್ಯ ಏನು ಸಾಕಷ್ಟು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಂಥ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಕಳೆದ 2-3 ದಿನಗಳಿಂದ ಬಿಕೋ ಅಂತ ಇದೆ. ಯಾಕಂದರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಇಂಡಿಗೋ ವಿಮಾನಗಳ ಕೆಲವೊಂದಿಷ್ಟು ಅಂದರೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕಾಗಿದ್ದಂಥ ವಿಮಾನಗಳ ಹಾರಾಟ ರದ್ದಾಗಿರ್ತಕ್ಕಂಥದ್ದು. ಒಂದು ಕಡೆ ತಮಗೆ ತೋರಿಸ್ತಾ ಹೋಗ್ತೀನಿ, ಇಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕ ಯಾವ ರೀತಿ ವಿಮಾನಗಳು ಹಾರಾಡಬೇಕಾಗಿತ್ತು, ಇಲ್ಲಿಂದ ಯಾವ್ಯಾವ ಏನು ನಗರಗಳಿಗೆ ಹೋಗಬೇಕಾಗಿತ್ತು, ಯಾವ್ಯಾವ ರಾಜ್ಯಗಳಿಗೆ ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಬಿತ್ತರಿಸಲಾಗ್ತಾ ಇದೆ. ಡಿಜಿಟಲ್ ಒಂದು LED ಪರದೆ ಮೂಲಕ ಮುಂಬೈ, ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಸೇರಿದಂತೆ ಬಹುತೇಕ ಪ್ರತಿದಿನವೂ ಏನು 6 ಇಂಡಿಗೋ ಫ್ಲೈಟ್ಗಳು ಇಲ್ಲಿಂದ ಹಾರಾಟ ನಡೆಸ್ತಾ ಇದ್ವು. ಆದರೆ ಇದರಲ್ಲಿ ಇಲ್ಲಿಂದ ಹುಬ್ಬಳ್ಳಿಯಿಂದ ದೆಹಲಿಗೆ ಹೋಗಬೇಕಾಗಿರುವಂಥ ವಿಮಾನವನ್ನು ಈಗಾಗಲೇ ರದ್ದುಗೊಳಿಸಿರ್ತಕ್ಕಂಥದ್ದು. ಇನ್ನು ಉಳಿದಂಥ ಏನು ವಿಮಾನಗಳ ಹಾರಾಟ ಸಾಕಷ್ಟು ಸಮಯದ ಒಂದು ತಡವಾಗಿ ಇಲ್ಲಿ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇಲ್ಲಿಂದ ಟೇಕ್ ಆಫ್ ಆಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ತಡವಾಗಿ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಪ್ರಯಾಣಿಕರಿಗೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ನಗರಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಬಲಭಾಗದಲ್ಲಿ ಕೂಡ ತಮಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನವೂ ಕೂಡ 6 ಫ್ಲೈಟ್ಗಳು ಇಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಹಾರಾಟ ನಡೆಸ್ತಾ ಇತ್ತು. ಆದರೆ ಕಳೆದ 2-3 ದಿನಗಳಿಂದ ಈ ಒಂದು ಸಮಸ್ಯೆಯನ್ನು ಈ ಸಂಸ್ಥೆ ಎದುರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪ್ರಯಾಣಿಕರಿಗೂ ಕೂಡ ಏನು ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಏನು ಅಥಾರಿಟಿ ಏನಿದೆ, ಈ ಆಡಳಿತ ಮಂಡಳಿಯು ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗಳನ್ನು ಮನಗಂಡು ಅವರಿಗೆ ಏನು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯು ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಒಳಗಡೆನೂ ಕೂಡ ಸಾಕಷ್ಟು ಪ್ರಯಾಣಿಕರು ವಿಮಾನ ಹಾರಾಟ ತಡವಾಗಿ ಇಲ್ಲಿ ಲ್ಯಾಂಡ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಂದ ಏನು ತೆರಳುವಂಥ ವಿಮಾನಗಳ ಹಾರಾಟ ಕೂಡ ಏನು ತಡವಾಗಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಈ ಒಂದು ಸಮಸ್ಯೆಯಲ್ಲಿ ಉಲ್ಬಣ ಆಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಯುವಂಥ ಲಕ್ಷಣಗಳು ಭರವಸೆ ನಮಗಿದೆ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ವಿಮಾನ ನಿಲ್ದಾಣದ ಪ್ರಾಧಿಕಾರದ ನಿರ್ದೇಶಕರು ಕೂಡ ನೀಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಗೂ ಕೂಡ ತಟ್ಟಿದೆ ಏರ್ ಇಂಡಿಯಾ ವಿಮಾನದ ಹಾರಾಟದ ವ್ಯತ್ಯಯ. ಹುಬ್ಬಳ್ಳಿಯಲ್ಲಿ ಸುಮಾರು 6 ಇಂಡಿಗೋ ವಿಮಾನಗಳು ಹಾರಾಟವನ್ನು ಮಾಡ್ತಾ ಇದ್ವು. ಆದರೆ ಈಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಖಾಲಿ ಆಗಿದೆ. ಕಳೆದ 3 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ನಿತ್ಯ ಹುಬ್ಬಳ್ಳಿಯಿಂದ ಬೇರೆಡೆಗೆ 6 ವಿಮಾನಗಳು ಹಾರಾಟ ಮಾಡ್ತಾ ಇದ್ವು. ಆದರೆ ಈಗ ಬಿಕೋ ಅಂತಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ. ತುಂಬಿ ತುಳುಕ್ತಾ ಇದ್ದ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಲಿಯಾಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ಇಂಡಿಗೋ ವಿಮಾನ ಬಾರದ ಹಿನ್ನೆಲೆಯಲ್ಲಿ ಯಾರು ಕೂಡ ಈಗ ವಿಮಾನ ನಿಲ್ದಾಣದ ಕಡೆಗೆ ಸುಳಿತಾನೇ ಇಲ್ಲ. ಖಾಲಿಯಾಗಿದೆ. ಬಿಕೋ ಅಂತಿದೆ